ದೇವರಾದ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯಭಾಗ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಆತ್ಮದಲ್ಲಿ ಬಡವರಾದವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಮ್ಯಾಥ್ಯೂ ಚಾಪ್ಟರ್ 5 ವರ್ಡ್ 3. Happy are those who now they are spiritually poor. The kingdom of heaven belongs to them. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯಭಾಗದಲ್ಲಿ ಸರ್ವಶಕ್ತನಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ವಾಕ್ಯಭಾಗ ಆತ್ಮದಲ್ಲಿ ಬಡವರಾದವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ಪರ್ವತ ಪ್ರಸಂಗ ಬಂದ್ಬಿಟ್ಟು, ಪರ್ವತ ಪ್ರಸಂಗದಲ್ಲಿ 12 ವಾಕ್ಯಗಳಿವೆ. 12 ವಾಕ್ಯಗಳು ಸಂಪೂರ್ಣವಾಗಿ ಬೈಬಲ್ನ ಕವರ್ ಮಾಡಿದೆ. ದೇವರಿಗೆ ಸ್ತೋತ್ರ. ಬೈಬಲ್ನಲ್ಲಿ ಮನುಷ್ಯನು ಜೀವಿಸಬೇಕಾದಂತೆ ಇರಬೇಕಂತ ಅರ್ಹತೆಗಳು, ಅದರಿಂದ ಆಗ್ತಕ್ಕಂಥ ಲಾಭ, ದೇವರ ಪ್ರೀತಿಯನ್ನು ಹೇಗೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯ, ಅದರಲ್ಲಿ ಬರ್ತಕ್ಕಂಥ ಹೋರಾಟಗಳು, ಸಮಸ್ಯೆಗಳೇನು, ಆದರೆ ಅದರಿಂದ ಉಂಟಾಗ್ತಕ್ಕಂಥ ಅಂತಿಮವಾದ ಆಶೀರ್ವಾದಗಳೇನು, ಸಂಪೂರ್ಣವಾಗಿ ಪರ್ವತ ಪ್ರಸಂಗದಲ್ಲಿ ಯೇಸು ಕ್ರಿಸ್ತರು 12 ವಾಕ್ಯದಲ್ಲಿ ಇಡೀ ಬೈಬಲ್ನೇ ಅವರು ನಮಗೆ ಬೋಧಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಅದರಲ್ಲಿ ಮೊದಲನೇ ಆಜ್ಞೆ, ಆತ್ಮದಲ್ಲಿ ಬಡವರಾದವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಆತ್ಮದಲ್ಲಿ ಬಡವರಾಗಿರ್ತಕ್ಕಂಥದ್ದು ಹೇಗೆ? ತಗ್ಗಿಸ್ಕೊಳ್ತಕ್ಕಂಥದ್ದು, ದೀನರಾಗಿ ಜೀವಿಸ್ತಕ್ಕಂಥದ್ದು, ವಿಧೇಯತೆಯ ಆಶೀರ್ವಾದ ಶ್ರೇಷ್ಠವಾದದ್ದು. ದೇವರಿಗೆ ಸ್ತೋತ್ರ. ಯೆಶಾಯ ಪ್ರವಾದಿ 1ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಯೆಶಾಯ ಪ್ರವಾದಿ ಬಂದ್ಬಿಟ್ಟು 66 ಪುಸ್ತಕಗಳಿರ್ತಕ್ಕಂಥ ಒಂದು ಪುಸ್ತಕ ಭಾಗ. ನಮಗೆ ಗೊತ್ತಿರೋ ಥರ 66 ಪುಸ್ತಕದಲ್ಲಿ ಏನು ಹೇಳ್ತಿದೆ ಬೈಬಲ್ ಅಂತ ಹೇಳಿದ್ರೆ, 66 ಅಧ್ಯಾಯ ನಮಗೆ ಏನು ಬೋಧಿಸುತ್ತೆ ಅಂದರೆ 66 ಪುಸ್ತಕಗಳನ್ನ ಬೋಧಿಸ್ತಾ ಇದೆ. ಬೈಬಲ್ನ ಸಂಪೂರ್ಣ 66 ಪುಸ್ತಕಗಳನ್ನ ಯೆಶಾಯ ಪ್ರವಾದಿ ಪುಸ್ತಕದ 66 ಅಧ್ಯಾಯಗಳು ಬೋಧಿಸ್ತಾ ಇದೆ. ಅದರಲ್ಲಿ 1ನೇ ಅಧ್ಯಾಯ 19ನೇ ವಾಕ್ಯ. ಪ್ರಾಫೆಟ್ ಐಶಾಯ ಚಾಪ್ಟರ್ 1 ವರ್ಡ್ 19. ಒಪ್ಪಿ ವಿಧೇಯರಾದರೆ ದೇಶದ ಮೇಲುಗಳನ್ನು ಅನುಭವಿಸುವಿರಿ. ದೇವರಿಗೆ ಸ್ತೋತ್ರ. ವಿಧೇಯತ್ವದ ಆಶೀರ್ವಾದ, ಶ್ರೇಷ್ಠತೆ ಏನಂದರೆ ಮೇಲಾದವುಗಳು, ಶ್ರೇಷ್ಠವಾದವುಗಳು, ಒಳ್ಳೆಯವುಗಳು, ದೇವರಿಂದ ಬರ್ತಕ್ಕಂಥದ್ದು, ಆತ್ಮಿಕವಾದವುಗಳು ನೀವು ಅನುಭವಿಸ್ತೀರಾ. ದೇವರಿಗೆ ಸ್ತೋತ್ರ. 66 ಪುಸ್ತಕಗಳನ್ನ ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ? ಪರ್ವತ ಪ್ರಸಂಗದಲ್ಲಿ 12 ವಾಕ್ಯದಲ್ಲಿ ಬೋಧಿಸಿದ್ದಾರೆ. ಸೊ ಇದು ಸುಲಭ ಅಂದರೆ ಖಚಿತವಾಗಿ ದೇವರು ನಮಗೆ ಸುಲಭವಾಗಿ ಕೊಟ್ಟಿದ್ದಾರೆ. ಈ ಸುಲಭವಾದ ವಾಕ್ಯಗಳನ್ನ ನಾವು ಅನುಸರಿಸಿ ನಡೆಯೋದಾದರೆ ನಾವು ಧನ್ಯರು, ನಾವು ಭಾಗ್ಯವಂತರು, ನಾವು ಪುಣ್ಯವಂತರು ಅಂತ ವಾಕ್ಯ ಹೇಳುತ್ತೆ. ಬಹಳ ಪ್ರಮುಖವಾದ್ದು 1ನೇ ಆಜ್ಞೆ, ಆತ್ಮದಲ್ಲಿ ಬಡವರಾಗಿ ಜೀವಿಸ್ರಿ, ಆಗ ಪರಲೋಕ ರಾಜ್ಯವು ನಿಮ್ಮದು. ದೇವರಿಗೆ ಸ್ತೋತ್ರ. ತಗ್ಗಿಸ್ಕೊಳ್ರಿ, ದೀನರಾಗಿರಿ, ವಿಧೇಯತ್ವದಿಂದ ಜೀವಿಸ್ರಿ. ದೀನರ ಸಂತೋಷವು ಯೆಹೋವನಲ್ಲಿ ಅಧಿಕವಾಗುವುದು, ಮನುಷ್ಯರಲ್ಲಿ ಬಡವರು ಇಸ್ರಾಯೇಲ್ನ ಪರಿಶುದ್ಧನಲ್ಲಿ ಆನಂದಿಸುವರು. ದೇವರಿಗೆ ಸ್ತೋತ್ರ. ದೀನತೆ ಇದ್ದರೆ ಖಚಿತವಾಗಿ ದೇವರು ನಮ್ಮಲ್ಲಿ ನಿವಾಸ ಮಾಡೋರಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಸಂತೋಷ ದೇವರಲ್ಲಿರುತ್ತೆ. ಸೊ ದೇವರು ನಮ್ಮಲ್ಲಿರ್ತಾರೆ, ನಾವು ಅವರಲ್ಲಿರ್ತೀವಿ. ಅದನ್ನೇ ಯೇಸು ಕ್ರಿಸ್ತರು ಹೇಳ್ತಕ್ಕಂಥದ್ದು, ಯಾವನಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವನು, ಆಗ ನನ್ನ ತಂದೆಯೂ ಅವನನ್ನು ಪ್ರೀತಿಸುವವರು, ನಾವಿಬ್ಬರು ಬಂದು ಅವನಲ್ಲಿ ನಿವಾಸ ಮಾಡುವರು. ದೇವರಿಗೆ ಸ್ತೋತ್ರ. ಈ ಆತ್ಮಿಕ ಆಶೀರ್ವಾದಗಳಲ್ಲಿ, ಲೋಕದ ಆಶೀರ್ವಾದಗಳು ಬರಬೇಕಾದ್ರೆ ಫಸ್ಟ್ ಆತ್ಮಿಕ ಆಶೀರ್ವಾದಗಳನ್ನ ಹೊಂದ್ಕೊಂಡ್ರೆ, ಈ ಆತ್ಮಿಕ ಆಶೀರ್ವಾದಗಳ ಜೊತೆಗೆ ಲೋಕದ ಆಶೀರ್ವಾದಗಳು ಸಹ ನಮ್ಮದಾಗುತ್ತೆ. ದೇವರಿಗೆ ಸ್ತೋತ್ರ. ದೇವರ ಈ ವಾಕ್ಯ ಭಾಗದ ಮೂಲಕವಾಗಿ ನಮ್ಮ ಸಂಘ ಇವತ್ತು ಮಾತನಾಡಿದ್ದಾರೆ. ನಾವು ತಗ್ಗಿಸ್ಕೊಳ್ಳೋಣ, ದೀನತೆಯಿಂದ, ವಿಧೇಯತ್ವದಿಂದ ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆದು ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಆತ್ಮದಲ್ಲಿ ತಗ್ಗಿಸ್ಕೊಳ್ರಿ, ದೀನರಾಗಿ ವಿಧೇಯತ್ವದಿಂದ ಜೀವಿಸ್ತೀರಿ. ನೀವು ಭಾಗ್ಯವಂತರಾಗಿರ್ತೀರ, ನೀವು ಪುಣ್ಯವಂತರಾಗ್ತೀರಾ, ಪರಲೋಕ ರಾಜ್ಯ ನಿಮಗೆ ಖಚಿತವಾಗಿದೆ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗ್ತೀವಿ. ನಿಮ್ಮ ವಾಕ್ಯದ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೋತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಚಿತ್ತಾಂಶಗಳನ್ನು ಹೊಂದ್ಕೊಳ್ಳಿ.
ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.